ಈ ಆಗಸ್ಟ್ ತಿಂಗಳ ನಿರಂತರವಾಗಿ ಏನು ವಾಡಿಕೆಗಿಂತ ಹೆಚ್ಚು ಮಳೆ ಸುರಿದಿದ್ದರಿಂದ ಈ ಭಾಗದಲ್ಲಿ ನಿರಂತರವಾಗಿ ರೈತರು ಹಾನಿಯನ್ನು ಅನುಭವಿಸೋದಿರ್ಬೋದು. ಇಲ್ಲಿ ನಡೆದಿರುವಂಥ ಪ್ರವಾಹಗಳು ಹಾಗೂ ಹಲವಾರು ಬೆಳೆ ನಾಶ ಮತ್ತು ಈ ಒಂದು ಹಲವಾರು ಸಮಸ್ಯೆಗಳ ವಿರುದ್ಧವಾಗಿ ನಾವು ಇವತ್ತು ರೈತರು ಕೂಡ ನಮಗೆ ಬೆಳೆ ಪರಿಹಾರ ಬರಲಿ, NDRF SDRF ಗೈಡ್ಲೈನ್ಸ್ ಪ್ರಕಾರ ಪರಿಹಾರ ಕೊಡಲಿ, ಬೆಳೆ ವಿಮಾ ಕಂಪನಿಯವರು ನಮಗೆ ವಿಮಾ ಹಣವನ್ನು ಕೊಡಲಿ ಅನ್ನೋದ್ರ ಕಡೆ ಹೋರಾಟಗಳು. ಇವನ್ನೆಲ್ಲ ನೋಡಿದಾಗ ಇವತ್ತು ಸರ್ಕಾರಗಳು ಈ ಹಿಂದಿನ ವರ್ಷವೂ ಕೂಡ ಭಾಳ ಸುರಿದಿರ್ತಕ್ಕಂಥ ಮಳೆಗೆ ಹಾನಿಯಾದಂಥ ಸಂದರ್ಭದೊಳಗೆ ರೈತರಿಗೆ ಪರಿಹಾರ ಕೊಡುವಲ್ಲಿ ಹೋದ ವರ್ಷವೂ ಕೂಡ ವಿಫಲ ಆದವು. ಹೋದ ವರ್ಷದಲ್ಲಿ ವಿಮೆ ನೀಡುವಲ್ಲಿ ಕೂಡ ಸಂಪೂರ್ಣವಾಗಿ ವಿಫಲ ಆದವು. ಇವತ್ತಿನ ಸಂದರ್ಭದಲ್ಲಿನೂ ಈ ಪರಿಹಾರದ ಒಂದು ವೀಕ್ಷಣೆ, ಈ ಹಾನಿಯ ವೀಕ್ಷಣೆ ಮಾಡುವುದಲ್ಲಿರ್ಬೋದು, ಇವರಿಗೆ ಪರಿಹಾರವನ್ನು ನೀಡುವಲ್ಲಿ ಯಾವುದೇ ರೀತಿಯ ರೈತರಿಗೆ ಸಂಪೂರ್ಣವಾದ ಭರವಸೆಯನ್ನು ನಾವು ತಿಳಿಸ್ಕೊಂಡಿಲ್ಲ. ಯಾಕಂದ್ರೆ ಈಗಾಗಲೇ ಸರ್ಕಾರಗಳು ಮಾಡಿಕೊಂಡಿರುವಂಥ ನೀತಿ ನಿಯಮಗಳೇನಿದಾವೆ. ಇವತ್ತು ಪ್ರಥಮವಾಗಿ ನಾನು ಫಸಲ್ ಬಿಮಾ ಯೋಜನೆ ಬಗ್ಗೆ ತಮ್ಮ ಮುಂದೆ ಹೇಳಕ್ಕೆ ಬಯಸ್ತೇನೆ. ಫಸಲ್ ಬಿಮಾ ಯೋಜನೆ ಅಡಿಯೊಳಗೆ ಏನೀಗ 10 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ನಿಯಮಗಳಿದಾವೆ, ಅವೇ ನಿಯಮಗಳು ಇವತ್ತಿಗೂ ಕೂಡ ಮುಂದುವರ್ಕೊಂಡು ಬರ್ಲಿಕ್ಕತ್ತಾವ. ಯಾವ ರೀತಿ ಒಳಗಂದ್ರೆ ಒಂದು ಇಡೀ ತಾಲೂಕು ಹಾಗೂ ಒಂದು ಹೋಬಳಿ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ರ್ಯಾಂಡಮ್ ಕ್ರಾಪ್ ಫೀಡಿಂಗ್ ಸರ್ವೆ ಮಾಡುವಂಥ, ಕ್ರಾಪ್ ಕಟಿಂಗ್ ಮಾಡಿ ಸರ್ವೆ ಮಾಡುವಂಥ ಒಂದು ಪದ್ಧತಿ ಇವತ್ತು ಸಂಪೂರ್ಣವಾಗಿ ರೈತರಿಗೆ ಯಾವುದೇ ರೀತಿ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ವಿಫಲ ಆಗ್ಯಾವ. ಯಾಕಂದ್ರೆ ಈ ಒಂದು ಕ್ರಾಪ್ ಕಟಿಂಗ್ ಸರ್ವೆ ಮಾಡುವಂಥದ್ದು ಅವರು ಇಡೀ ಗ್ರಾಮ ಪಂಚಾಯತಿಗೆ ಒಂದು, ಆಮೇಲೆ ಅದೇ ಇಡೀ ತಾಲೂಕಿಗೆ ಒಂದು 4 ಸ್ಯಾಂಪಲನ್ನು ರ್ಯಾಂಡಮ್ ಆಗಿ ಆಯ್ಕೆ ಮಾಡಿಕೊಂಡು ಆ ಸರ್ವೆ ಮಾಡೋದ್ರ ಮೂಲಕ ಇವತ್ತು ಈ ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿ ಹಲವಾರು ರೀತಿಯ ಭೇದ ಭಾವಗಳಿವೆ ಬೆಳೆ ಬೆಳೆಯುವಲ್ಲಿ. ಇವತ್ತು ನದಿ ಪಕ್ಕದಲ್ಲಿರುವಂಥ ಜಮೀನುಗಳ ಪರಿಸ್ಥಿತಿ ಬೇರೆ ಇದೆ, ಅತಿ ಸ್ಲೋಪ್ ಇರುವಂಥ ಭೂಮಿಯ ಒಂದು ಪರಿಸ್ಥಿತಿ ಬೇರೆ ಇದೆ, ಅತಿ ಸಮತಟ್ಟಾದ ಪ್ರದೇಶಗಳು ಬೇರೆ ರೀತಿಯೊಳಗೆ ಹಾನಿಯನ್ನು ಅನುಭವಿಸ್ತವೆ. ಈ ನಿಟ್ಟಿನೊಳಗೆ ಜಿಯಾಗ್ರಾಫಿಕಲ್ ಆಗಿ, ಭೌಗೋಳಿಕವಾಗಿ ಆ ಒಂದು ವಿಮಾ ನೀಡುವಲ್ಲಿ ಭೌಗೋಳಿಕ ಅಧ್ಯಯನದ ಮೂಲಕ ಆ ಸರ್ವೆಗಳನ್ನು, ಕ್ರಾಪ್ ಕಟಿಂಗನ್ನು ಮಾಡುವಂಥದ್ದು ಅವಶ್ಯಕತೆ. ಈಗ ಏನು ತಾವು 5 ವರ್ಷ ಹಾಗೂ 7 ವರ್ಷದ ಒಂದು ಥ್ರೆಶೋಲ್ಡ್ ಈಡ್ ಅಂತೇನು ಎವರೇಜ್ ಈಡ್ ತೆಗೆದು ಅದನ್ನು ತಾವು ವಿಮೆ ನೀಡೋದಕ್ಕಾಗಿ ಕನ್ಸಿಡರೇಷನ್ ಮಾಡುವಂಥ ಪದ್ಧತಿ ಇದೆ. ಅದನ್ನು ಕೂಡಲೇ ಸರ್ಕಾರಗಳು ತೆಗೆದುಹಾಕಿ ಒಂದು ಸ್ಟ್ಯಾಂಡರ್ಡ್ ಈಲ್ಡನ್ನು ಕನ್ಸಿಡರ್ ಮಾಡಿ, ಈಗ ಯಾವುದೇ ಒಂದು ಬೆಳೆಯನ್ನು ತಾವು ಯಾವ ಬೆಳೆಗಳನ್ನು ವಿಮಾ ಕಂಪ್ನಿಯಲ್ಲಿ ತೊಡಗಿಸಿರಿ, ಸ್ಟ್ಯಾಂಡರ್ಡ್ ಈಲ್ಡನ್ನು ಕನ್ಸಿಡರ್ ಮಾಡಿ ವಿಮೆಯನ್ನು ಶಾರ್ಟ್ಫಾಲ್ ಆಯಿತು ಅಥವಾ ಹೆಚ್ಚಾಯಿತು ಅನ್ನುವಂಥದ್ದನ್ನು ಅನೌನ್ಸ್ ಮಾಡಬೇಕಾಗತ್ತೆ. ಈ ದಿಕ್ಕಿನೊಳಗೆ ನಡೀಲಾರ್ದಕ್ಕೆ ರೈತರಿಗೆ ಏನು ಥ್ರೆಶೋಲ್ಡ್ ಈಲ್ಡ್ ಎವರೇಜ್ 5 ವರ್ಷ ಅಥವಾ 7 ವರ್ಷ ತೆಗಿತಾ ಇದ್ದಾರೆ, ಅದು ಇವತ್ತು ನಾವು ಬೆಳೆ ವಿಮೆಗೆ ಅದನ್ನು ಕನ್ಸಿಡರ್ ಮಾಡುವಂಥ, ಅದನ್ನು ಅನ್ವಯ ಮಾಡುವಂಥ ಸಂದರ್ಭದೊಳಗೆ ಆ ಈಲ್ಡನ್ನು ಇವತ್ತು ಅತಿ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಏನು 5 ವರ್ಷದ ಈಲ್ಡು ಇವತ್ತು 2 ಕ್ವಿಂಟಲ್ಲು 3 ಕ್ವಿಂಟಲ್ಲು ಇರುವಂಥದ್ದು 1 ಕ್ವಿಂಟಲಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿಗೆ ಬಂದವು. ನಮ್ಮದು ಸ್ಟ್ಯಾಂಡರ್ಡ್ ಈಲ್ಡ್ 1 ಕ್ವಿಂಟಲ್ ಆದ್ರೆ ನಾವಿವತ್ತು ಆ್ಯಕ್ಚುಲಿ ಈಲ್ಡ್ ಏನು ಇವತ್ತು ಕ್ರಾಪ್ ಕಟಿಂಗ್ ಮಾಡಿದೊಳಗೆ ಸರ್ವೆ ಮಾಡಿದಾಗ ಆ 1 ಕ್ವಿಂಟಲ್ಗಿಂತ ಕಡಿಮೆ ಬಂದಾಗ ನಾವು ಶಾರ್ಟ್ ಫಾಲ್ ಅಂತ ತೋರಿಸ್ತಾರೆ ಕಂಪ್ನಿಯವರು. 1 ಕ್ವಿಂಟಲ್ಗಿಂತ ಹೆಚ್ಚು ಬಂದರೆ ಅಬೋವ್ ಅಂತ ತೋರಿಸ್ತಾರೆ. ಇವತ್ತು ಒಂದು ಕನಿಷ್ಠ ಅಂದರೆ ಅವರಿಗೆ 1 ಕ್ವಿಂಟಲ್ ಒಳಗೆ ಬರಬೇಕು. ಆ 1 ಕ್ವಿಂಟಲ್ ಒಳಗೆ ಬರೋದ್ರಿಂದ ಇವತ್ತು ಅದು ಯಾವುದೇ ಸರಿಯಾದ ಮೆಜರ್ಮೆಂಟ್ ಅಲ್ಲ. ಆ ಪದ್ಧತಿಯನ್ನು ತಪ್ಪಿಸಿ ಇವತ್ತು ಭೌಗೋಳಿಕವಾಗಿ ಬೇರೆ ಬೇರೆ ರೀತಿಯೊಳಗೆ ಎಲ್ಲೋ ಒಂದು ಕಡೆ ಮಳೆ ಬಿದ್ದಿರ್ತೈತಿ. ನಮ್ಮ ತಾಲೂಕಿನಲ್ಲಿ, ಇನ್ನೊಂದು 2 ತಾಲೂಕಿನಲ್ಲಿ ಆ ನದಿಗಳು, ಹಳ್ಳಗಳ ಪ್ರವಾಹದಿಂದ ನದಿಗಳ ಪಾತ್ರದಲ್ಲಿರುವಂಥ ಜಮೀನುಗಳು ಅಲ್ಲಿ ಮಳೆ ಬಿದ್ದಿರುವುದೇ ಇಲ್ಲ. ಅಲ್ಲಿ ಆ ನದಿ ಪಾತ್ರದಲ್ಲಿರುವಂಥ ಬೆಳೆಗಳ ಹಾನಿಯಾಗಿರ್ತಾವೆ. ಅವಕ್ಕೆ ಇನ್ಶೂರೆನ್ಸ್ ಕಂಪನಿಯವರು ಯಾವುದೇ ರೀತಿ ಪರಿಹಾರವನ್ನು ಕೊಡಲಿಕ್ಕೆ ಆ ಕ್ರಾಪ್ ಕಟಿಂಗ್ ಸರ್ವೆ ಒಳಗೆ ಅದು ಬಂದಿರೋದೇ ಇಲ್ಲ. ಇದಲ್ಲದೆ ಇವತ್ತು ಕ್ರಾಪ್ ಕಟಿಂಗ್ ಮಾಡಲಿಕ್ಕೆ ಇವತ್ತಿನ ಸದ್ಯದಲ್ಲಿ ನಡೆದಿರುವಂಥ ವಿಮಾ ಕಂಪನಿಯವರು ಮಳೆ ಬಿದ್ದಿದೆ, ಆ ಮಳೆ ಬಿದ್ದಾಗ ಈಲ್ಡ್ ಕ್ವಾಂಟಿಟಿಯನ್ನು ಕನ್ಸಿಡರೇಷನ್ ಮಾಡ್ತಾ ಇಲ್ಲ. ಅವರಿಗೆ ಕ್ವಾಲಿಟಿಯನ್ನು, ಅವ್ರು ಕ್ವಾಂಟಿಟಿ ನೋಡ್ತಾ ಇದ್ದಾರೆ, ಅದರ ಪ್ರಮಾಣವನ್ನು ನೋಡಿಕಾಸ ಹಾನಿ ಪ್ರಮಾಣವನ್ನು ಅಳತೆಗೋಲಾಗಿ ಪರಿಗಣಿಸ್ಲಿಕ್ಕತ್ತಾರೆ. ನಾವಿವತ್ತು ಮೊನ್ನೆ ಸಂಬಂಧಿಸಿದ ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಹಾಗೂ ಇದೇ ವಿಷಯವನ್ನು ಕೇಂದ್ರದ ಸಚಿವರ ಗಮನಕ್ಕೂ ಕೂಡ ನಾವು ತರುವಂಥ ಪ್ರಯತ್ನ ಮಾಡಿದ್ವಿ. ಯಾಕಂದ್ರೆ ಇವತ್ತು ಕ್ವಾಲಿಟಿ ಅನ್ನುವಂಥದ್ದು ಹಾಳಾಗಿ ಹೋಗಿದೆ. ಫಸಲ್ ಬಿಮಾ ಯೋಜನೆಯೊಳಗೆ ಯಾವುದೇ ರೀತಿಯೊಳಗೆ ಹಾನಿಯನ್ನು ಪರಿಗಣಿಸ್ಬೇಕು. ಅದು ಗಾತ್ರದೊಳಗೆ ಈಲ್ಡ್ ಬಂದಿದೆ, ಆ ಈಲ್ಡು ಬಳಕೆಗೆ ಯೋಗ್ಯ ಇಲ್ಲದನ್ನು ಪರಿಗಣಿಸ್ಬೇಕು ಅನ್ನುವಂಥದ್ದು ಒಂದು ಕಡೆ ಹೇಳ್ತದೆ.
ಇನ್ನೊಂದು ಇವತ್ತು NDRF SDRF ಗೈಡ್ಲೈನ್ಸ್, NDRF SDRF ಗೈಡ್ಲೈನ್ಸ್ಗಳು ಈಗಾಗಲೇ 10 ವರ್ಷದ ಹಿಂದೆ ಮಾಡಿರುವಂಥ, ಇವತ್ತು ಇನ್ಫ್ಲೇಷನ್ ಅನ್ನುವಂಥ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ. 10 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಏನು ಅವ್ರ ಪ್ರಮಾಣ ಇದೆ, ಅವತ್ತು ಕೊಡ್ತಕ್ಕಂಥ ಪರಿಹಾರದ ಮೊತ್ತ ಇವತ್ತಿನ ಮಟ್ಟಿಗೆ ಅದು 1,000ದ ಬೆಲೆಯನ್ನು ತೂಗೋದಿಲ್ಲ. ಆ ಒಂದು NDRF SDRF ಗೈಡ್ಲೈನ್ಸನ್ನು ಈ ವರ್ಷ ಏನಿದೆ, ರಾಜ್ಯ ಇರ್ಬೋದು ಕೇಂದ್ರ ಸರ್ಕಾರಗಳಿರ್ಬೋದು, ಪಾಲಿಸಿ ಮೇಕಿಂಗ್ ಏರಿದೆ. ಇವತ್ತು ಯೋಜನೆಗಳನ್ನು ರಚನೆ ಮಾಡುವಂಥ ವರ್ಷ ಇರೋದ್ರಿಂದ ಇವತ್ತದನ್ನು ಪರಿಗಣಿಸಿ ಪರಿಶೀಲನೆ ಮಾಡಿ ಈ ವಿಷಯಗಳನ್ನು ಚರ್ಚೆ ಮಾಡಿ ಇವತ್ತಿನ ಒಂದು ಚಲಾವಣೆಯ ಇನ್ಫ್ಲೇಷನ್ ಯಾವ ರೀತಿ ಇದೆ, ಮನಿ ಇನ್ಫ್ಲೇಷನ್, ಹಣದ ಹರಿವಿಕೆಯ ಪ್ರಮಾಣವನ್ನು ಪರಿಗಣಿಸಿ ಇದನ್ನು ಹೆಚ್ಚಿನ ಪ್ರಮಾಣದೊಳಗೆ NDRF SDRF ಪರಿಹಾರವನ್ನು ನೀಡುವಂಥದ್ದನ್ನು ನಿರ್ಧಾರ ಮಾಡಬೇಕನ್ನುವಂಥದ್ದು ಒತ್ತಾಯ ಮಾಡ್ತೀವಿ. ಈ ಜಿಲ್ಲೆಯ ಹಾಗೂ ಈ ರಾಜ್ಯದ ಸರ್ಕಾರಗಳು ಕೂಡ ಕೂಡಲೇ ಈ ಪರಿಹಾರ ನೀಡುವಂಥ ಸಂದರ್ಭದಲ್ಲಿರ್ಬೋದು, ವಿಮಾ ಕಂಪನಿಯವರು ಸರ್ವೆ ಮಾಡುವಂತಲ್ಲಿ ಅವರು ಸಹಯೋಗದೊಳಗೆ ಅದನ್ನು ಎರಡೂ ಇಲಾಖೆಗಳ ಮೂಲಕ ಒಂದು ಸರಿಯಾದ ಸ್ಪಷ್ಟ ಮಾರ್ಗದರ್ಶನಗಳನ್ನು ಅಲ್ಲಿ ಯಾವ ರೀತಿ ಹಾನಿಯಾಗೈತೆ ಅನ್ನೋದನ್ನು ಪರಿಗಣನೆ ಮಾಡಿ ಆ ಪರಿಹಾರವನ್ನು ರೈತರಿಗೆ ಒದಗಿಸಿಕೊಡುವಂಥದ್ದನ್ನು ಮಾಡಬೇಕಾಗಿದೆ. ಎಲ್ಲೇ ಒಂದು ಕಡೆ ಇನ್ಶೂರೆನ್ಸ್ ಕಂಪ್ನಿಗಳು ತಮ್ಮದೇ ಆದ ಈ ಹಳೆಯ ಒಂದು ಪದ್ಧತಿಯೊಳಗೆ ಮಾಡಿ ಈ ವರ್ಷನೂ ಕೂಡ ರೈತರಿಗೆ ಬೆಳೆ ವಿಮೆ ಪರಿಹಾರ ಸಿಗಲಾರದಂಥ ಪರಿಸ್ಥಿತಿ ನಡೆದಿದೆ. ಅದಕ್ಕೆ ಕೂಡಲೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಪ್ರತಿಯೊಬ್ಬರು ಅದರ ಬಗ್ಗೆ ನಿಗಾ ಇಟ್ಟು ಈ ವರ್ಷ ಏನು ಹಾನಿಯಾಗಿದೆ, ಹಾನಿಗೆ ಪರಿಹಾರ ಒದಗಿಸಿಕೊಡುವಂಥದ್ದನ್ನು ಮಾಡಲೇಬೇಕನ್ನುವಂಥದ್ದನ್ನು ರೈತರ ಪರವಾಗಿ ಒತ್ತಾಯ ಮಾಡ್ತೇನೆ. ಅದೇ ರೀತಿಯಾಗಿ ತಾವೇನಾದರೂ ಮಾಡದೇ ಇದ್ರೆ ಸಂಪೂರ್ಣವಾಗಿ ತಮ್ಮಿಂದನೇ ಈ ರೈತರಿಗೆ ಹಾನಿಯಾಗೈತೆ ಅನ್ನೋದನ್ನು, ಸರ್ಕಾರ ಆಡಳಿತದಲ್ಲಿರೋದ್ರಿಂದನ ಹಾನಿಯಾಗೈತೆ ಅನ್ನುವಂಥದ್ದನ್ನು ನಾನು ಎತ್ತಿ ತೋರಿಸ್ಬೇಕಾಗತ್ತೆ. ರೈತರ ಮುಂದೆ ಹೋರಾಟಕ್ಕೆ ಇಳಿಯೋದಕ್ಕಿಂತ ಪೂರ್ವದೊಳಗೆ ಸರಿಯಾದ ಮಾರ್ಗದರ್ಶನ ಇಲಾಖೆಗಳಿಗೆ ಮಾಡಿ ಅದನ್ನು ಮಾಡಿಕೊಡ್ಬೇಕಂತ ಹೇಳಿ ನಾವು ಇವತ್ತು ಒತ್ತಾಯಪಡಿಸ್ತೀವಿ. 20ನೇ ತಾರೀಕಿಗೆ ಕೇಂದ್ರ ಸರ್ಕಾರದ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಭೇಟಿಯಾಗಿ ಈ ಒಂದು NDRF ಗೈಡ್ಲೈನ್ಸ್ ಇರ್ಬೋದು ಹಾಗೂ ಬೆಳೆ ವಿಮೆ ಫಸಲ್ ಬಿಮಾ ಯೋಜನೆಯ ಈ ಯೋಜನೆಯ ಪದ್ಧತಿಗಳನ್ನು ಬದಲಾವಣೆ ಮಾಡಬೇಕನ್ನುವಂಥದ್ದನ್ನು ಅವ್ರಿಗೆ ಭಾಳ ಪೂರಕವಾಗಿ ಒತ್ತಾಯಪಡಿಸಿ ಹೇಳಲಾಗಿದೆ. ಅವರು ಕೂಡ ಇದನ್ನು ನಾವು ಹೇಳಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡ್ರು. ಇದು ಒಂದು ನ್ಯಾಷನಲ್ ವೈಡ್ ಬದಲಾವಣೆ ಮಾಡಬೇಕಾದಂಥ ವಿಷಯ ಇರೋದ್ರಿಂದ ಅದನ್ನು ತಾವು ತಮ್ಮದೇ ಇಲಾಖೆಯ ಒಂದು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಲಿಕ್ಕೂ ಕೂಡ ಅವ್ರು ಸೂಚನೆ ಕೊಟ್ಟರು. ಆ ಅಧಿಕಾರಿಗಳು ಕೂಡ ಜೊತೆನೂ ಸಭೆಯನ್ನು ಮಾಡಿ ಅವರಿಗೂ ಕೂಡ ಇದನ್ನು ಅವ್ರ ಗಮನಕ್ಕೆ ಕನ್ವಿನ್ಸ್ ಮಾಡುವಂಥ ದಿಕ್ಕಿನೊಳಗೆ ನಾವು ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಬರ್ತಕ್ಕಂಥ ಪಾಲಿಸಿ ಮೇಕಿಂಗ್ ಏರ್ದೊಳಗೆ ಈ ನಾವು ಕೊಟ್ಟಿರುವಂಥ ಸಲಹೆ ಸೂಚನೆಗಳನ್ನು ಪರಿಗಣಿಸ್ಬೇಕಂತೇಳಿ ಅವ್ರಿಗೆ ಇಟ್ಟಿದ್ದೇವೆ. ಅವರು ಕೂಡ ಈ ವಿಷಯಗಳನ್ನು ನಾವು ಪರಿಗಣಿಸ್ತೇವೆ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟರು. ಇನ್ನೊಂದು ಕಡೆ ಮಹದಾಯಿ ಕಳಸಾ ಬಂಡೂರಿಗೆ ಸಂಬಂಧಪಟ್ಟಂತೆ ಕೇಂದ್ರದ ಭೂಪೇಂದ್ರ ಯಾದವ್ ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಲಾಗಿದೆ. ಅವರು ಈ ಒಂದು ಮಹದಾಯಿ ಕಳಸಾ ಬಂಡೂರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಇರ್ತಕ್ಕಂಥ ಅಡೆತಡೆಗಳಿಗಾಗಿ ರಾಜ್ಯದ ಜಲಸಂಪನ್ಮೂಲ ಸಚಿವರು ನನಗೆ ಬಂದು ಭೇಟಿಯಾಗಲಿಕ್ಕೆ ಒಪ್ಕೊಂಡಾರ. ಅವ್ರು ಬಂದ ತಕ್ಷಣ ನಾವು ಅವರು ಕೂಡ ಅದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿ ಕಾನೂನಾತ್ಮಕ ಇರ್ತಕ್ಕಂಥದ್ದನ್ನು ಆ ಅಡೆತಡೆ ಯಾವ ರೀತಿ ನಿಭಾಯಿಸಬೇಕು ಅದ್ರ ಬಗೆಹರಿಸಿ ಆ ಯೋಜನೆಯೇ ಪ್ರಾಮಾಣಿಕವಾಗಿ ನಾವು ಜಾರಿಗೆ ತರ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಾರೆ. ಇವೆರಡು ವಿಷಯನ ತಮ್ಮ ಗಮನಕ್ಕೆ ತರ್ತಾ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿ ಮಾಡಲಾಗಿದೆ. ರೈತರಿಗೆ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಹಾನಿಯಾಗಿದೆ. ಈ ಹಾನಿಯನ್ನು ಈ ಸಂದರ್ಭದೊಳಗೆ ಧಾರವಾಡ ಜಿಲ್ಲೆ ಸಂಪೂರ್ಣವಾಗಿ ಎಲ್ಲೆಲ್ಲೇ ಹಾನಿಯಾಗೈತೆ ಅನ್ನೋದನ್ನು ಅದಕ್ಕೆ ಪ್ರಾಮಾಣಿಕ ಪರಿಹಾರವನ್ನು ಕೊಡಿಸುವಂಥ ಕೆಲಸ ಮಾಡಲಿ ಅಂತ ಜಿಲ್ಲಾಡಳಿತ ಸಚಿವರಿಗೆ ಒತ್ತಾಯ.